ನಮಸ್ಕಾರ ವೀಕ್ಷಕರೇ, ಮೇಷರಾಶಿಯ ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯ ತಿಳಿಯೋಣ. ನವೆಂಬರ್ ಮಾಸಿಕ ಜಾತಕ 2025ರ ಪ್ರಕಾರ, ನವೆಂಬರ್ನಲ್ಲಿ ನೀವು ಮಿಶ್ರ ಅಥವಾ ಸರಾಸರಿ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಈ ತಿಂಗಳು ನಿಮ್ಮ ವೃತ್ತಿಯ ಮನೆಯ ಅಧಿಪತಿ 12ನೇ ಮನೆಯಲ್ಲಿರುತ್ತಾನೆ. ಈ ತಿಂಗಳು ನೀವು ವೃತ್ತಿಜೀವನದ ಅಡೆತಡೆಗಳನ್ನು ಹೊಂದಿರಬಹುದು ಎಂದು ಈ ಅಂಶಗಳು ಸೂಚಿಸುತ್ತವೆ. ನೀವು ಎಚ್ಚರಿಕೆಯಿಂದ ಮುಂದುವರಿದರೆ, ಗುರುವಿನ 7ನೇ ಅಂಶವು ನಿಮ್ಮ ಪ್ರಯತ್ನಗಳ ಲಾಭವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ನಿರಂತರ ವ್ಯಾಪಾರ ಚಟುವಟಿಕೆಗಳನ್ನು ನಿರ್ವಹಿಸುವುದು ಕೆಲವು ನ್ಯಾಯಯುತ ಆದಾಯಕ್ಕೆ ಕಾರಣವಾಗಬಹುದು, ಆದರೆ ಹೊಸ ಉಪಕ್ರಮಗಳನ್ನು ಪ್ರಾರಂಭಿಸುವುದು ಅಥವಾ ಹೂಡಿಕೆ ಮಾಡುವುದನ್ನು ಶಿಫಾರಸು ಮಾಡುವುದಿಲ್ಲ. ನವೆಂಬರ್ ಸರಾಸರಿ ಶೈಕ್ಷಣಿಕ ಫಲಿತಾಂಶಗಳನ್ನು ಉಂಟುಮಾಡುತ್ತದೆ. ಗುರು, ಶೈಕ್ಷಣಿಕ ಗ್ರಹ, 4ನೇ ಮನೆಯಲ್ಲಿ ಉತ್ತುಂಗಕ್ಕೇರುತ್ತದೆ. ಇದು ನಿಮ್ಮ ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ಸೂಚಿಸುತ್ತದೆ. ಕೌಟುಂಬಿಕ ವಿಷಯಗಳಲ್ಲಿ, ನವೆಂಬರ್ ನಿಮಗೆ ಸ್ವಲ್ಪ ಕಡಿಮೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ನವೆಂಬರ್ ತಿಂಗಳ ನಿಮ್ಮ ಪ್ರಣಯ ಸಂಬಂಧಗಳನ್ನು ನಾವು ಪರಿಗಣಿಸಿದರೆ, ನಿಮ್ಮ 5ನೇ ಮನೆಯ ಅಧಿಪತಿಯಾದ ಸೂರ್ಯನು ನವೆಂಬರ್ 16ರವರೆಗೆ ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ, ಅದು ಶುಭವಲ್ಲ. ಹೆಚ್ಚುವರಿಯಾಗಿ, 5ನೇ ಮನೆಯಲ್ಲಿ ಕೇತುವಿನ ಸಾಗಣೆಯು ಪ್ರಯೋಜನಕಾರಿ ಪರಿಣಾಮಗಳನ್ನು ನೀಡುವ ಸಾಧ್ಯತೆಯಿಲ್ಲ. ಹಣಕಾಸಿನ ವಿಷಯದಲ್ಲಿ, ನಿಮ್ಮ ಕಠಿಣ ಪರಿಶ್ರಮದ ಕೆಲವು ಪ್ರಯೋಜನಗಳು ಮುಂದುವರಿಯುತ್ತವೆ. ನವೆಂಬರ್ ಮಿಶ್ರ ಅಥವಾ ಸ್ವಲ್ಪ ದುರ್ಬಲ ಆರೋಗ್ಯ ಫಲಿತಾಂಶಗಳನ್ನು ಉಂಟುಮಾಡಬಹುದು. ನಿಮ್ಮ ಹೊಟ್ಟೆಯಲ್ಲಿ ಸಮಸ್ಯೆಗಳನ್ನು ಅನುಭವಿಸಬಹುದು. 5ನೇ ಮನೆಯ ಮೂಲಕ ಕೇತುವಿನ ಸಂಚಾರವು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇನ್ನು ಈ ತಿಂಗಳಲ್ಲಿ ಮಾಡಿಕೊಳ್ಳಬೇಕಾದ ಪರಿಹಾರ: ಯಾವಾಗಲೂ ಹಿರಿಯರನ್ನು ಗೌರವಿಸಿ ಮತ್ತು ನಿಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ.